ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಆಮೇಲೆ ಇದೇ ಸಾಹುಕಾರ ಶಿವಶಂಕರಪ್ಪ ಅವರು ಅಧಿಕಾರಕ್ಕೆ ಇದಕ್ಕೆ ಬರಬೇಕಾದ್ರೆ, ಈ ಪಟ್ಟ ಏರ್ಬೇಕಾದ್ರೆ 80 ಕೋಟಿ ರೂಪಾಯಿಗಳನ್ನ ಬಿಜೆಪಿಯ ನಾಯಕರಿಗೆ ಸಲ್ಲಿಸ್ಬಿಟ್ಟು ಬಂದ್ರು. ಮತ್ತು ಅದೇ ಆ ನೇಮಕಾತಿ ಇವ್ರು ಒಳಗಡೆ ಬಂದ ನೇಮಕಾತಿ, ಆ ನೇಮಕಾತಿ ಮಾಡಬೇಕಾದ ನೇಮಕಾತಿಯಲ್ಲಿ ನಡೆದ ಭ್ರಷ್ಟಾಚಾರ ಇದೆಯಲ್ಲ, ಒಳಗಂದು ಅದನ್ನು ಕೂಡ ಎಲ್ಲವೂ ತನಿಖೆಯಾಗಿ ರಾಜ್ಯದ ಜನತೆಯ ಮುಂದೆ ಒಂದ್ ನಿಮಿಷ ಆಡಳಿತ ಪಕ್ಷದ ವಕ್ತಾರೆಯಾಗಿ ನಾನು ಮಾತಾಡಬೇಕಾಗಿದೆ. ಇವಾಗ ನಾನು ವಿದ್ಯಾರ್ಥಿಗಳ ಧ್ವನಿ ಏನಿದೆ, ಅವ್ರು ನಮಗೆ ಬೈದ್ರು ಅಥವಾ ಏನ್ ಚಿಮಾರಿ ಹಾಕಿದ್ರು ಕೇಳಿಸುವಷ್ಟು ವಿನೀತಳಾಗಿದ್ದೀನಿ. ಆದ್ರೆ ನೀಟ್ನ ಒಂದು ವೈಫಲ್ಯದಿಂದ ರೊಚ್ಚಿಗೆದ್ದವರು, ನಿಮ್ಗೆ ದಮ್ ಇದ್ರೆ ತಾಕತ್ತಿದ್ರೆ ನಾಚಿಕೆ ಆಗಲ್ಲ ನಿಮಗೆ ಒಬ್ಬ ಲೇಡಿ ಜೊತೆ ಮಾತಾಡೋದಕ್ಕೆ? ದಮ್ ಇದ್ರೆ Mind your tone, mind your body language. ಕೋರ್ಟ್ ಕಳಿಸ್ಕೊಂಡು ಬಿಜೆಪಿ ವಕ್ತಾರನ್ನ ಪ್ರಶ್ನೆ ಮಾಡ್ತೀನಿ. ಹಂಗಾದ್ರೆ ಶಿವಶಂಕರಪ್ಪ ಅವರನ್ನ ನೇಮಕ ಮಾಡಿದ್ದು ಯಾರ ಕಾಲದಲ್ಲಿ? ಬಿಜೆಪಿ ಕಾಲದಲ್ಲಿ. ಆಗಲೂ ಕೂಡ ಕೆಪಿಎಸ್ಸಿ ಅಕ್ರಮಗಳಾಗಿತ್ತು. ವಿದ್ಯಾರ್ಥಿಗಳ ಮೇಲೆ ಹಂಗಲ್ಲ ನಿಮ್ ಕೋಪ ಹೆಂಗಿದೆ ಗೊತ್ತಾ? ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ತಗೊಂಡಿದ್ದಕ್ಕೆ ಪ್ರತಿಕಾರ ಅನ್ನೋ ರೀತಿಯಲ್ಲಿ ನಿಮಗೆ ವೈಯಕ್ತಿಕವಾಗಿ ವಿದ್ಯಾರ್ಥಿಗಳಿಗೆ ಸಹಕಾರ ಆಗಬೇಕು ಗೋವಿಂದ ಸರ್, ನೀವು ಕೂಗಾಡಿ ಅರ್ಚಾಡಿ ನಿಮ್ಮ ಲೂಪ್ ಹೋಲ್ಸ್ ಗಳನ್ನ ನೀವು ಮರೆ ಮಾಚಕ್ ಆಗಲ್ಲ. ವಿದ್ಯಾರ್ಥಿ ಈಗ ಚಾಣಕ್ಯ ಅವ್ರು ಪ್ರಶ್ನೆ ಮಾಡಿದ್ರು, PSI ಹಗರಣ ಯಾರ ಕಾಲದಲ್ಲಿ ಆಯ್ತು? ಆರಾಮಾಗಿ ಓಡಾಡ್ಕೊಂಡಿದ್ದಾರಲ್ಲ, ಹೊರಗಡೆ ಆರಾಮಾಗಿ ಓಡಾಡ್ಕೊಂಡಿದ್ದಾರಲ್ಲ. ವಿದ್ಯಾರ್ಥಿಗಳಿಗೆ ಅನ್ಯಾಯ ಆದ್ರೆ ಸಹಿಸಲ್ಲ. ನನಗೆ ಅರ್ಥ ಆಗ್ತಾ ಇದೆ, ನಮ್ಮ ಬಿಜೆಪಿ ವಕ್ತಾರರ ರೋಷಾವೇಶ ನೋಡ್ತಾ ಇದ್ರೆ ನೋಡಿ, ನಾವೊಂದು ರಾಜಕೀಯ ಪಕ್ಷದವರಾಗ್ಬಿಟ್ಟು JDS ವತಿಯಿಂದ ನಾವು ಕೇಳೋದೇನು ಅಂತ ಹೇಳಿದ್ರೆ, ಅದು ನೀಟ್ ಪರೀಕ್ಷೆ ಆಗಿರ್ಲಿ, KPSC ಪರೀಕ್ಷೆ ಆಗಿರ್ಲಿ, ಎಂಟೈರ್ ಎಜುಕೇಶನ್ ಸಿಸ್ಟಮ್ನ ಕ್ಲೀನ್ ಅಪ್ ಮಾಡೋಣ ಅಂತ ನಾವು ಬಯಸೋ ಇರುವಂಥದ್ದು. ಇಲ್ಲಿ ನಾವೇನು ರಾಜ್ಯ ಸರ್ಕಾರ
ವಿಚಾರದಲ್ಲಿ ಕಾಂಗ್ರೆಸ್ ಅವ್ರನ್ನ ಕೇಳ್ಕೊಳ್ಳುವಂಥದ್ದು, ಈಗ ನೀವು ಡೆಲ್ಲಿ ಸರ್ಕಾರನ ಎಷ್ಟು ಅಗ್ರೆಸಿವ್ ಆಗಿ ಸನ್ಮಾನ್ಯ ರಾಹುಲ್ ಗಾಂಧಿ ಅವ್ರು ಕೇಳ್ತಾ ಇದ್ದೀರೋ ಅಷ್ಟೇ ಅಗ್ರೆಸಿವ್ನೆಸ್, ಅಷ್ಟೇ ಜವಾಬ್ದಾರಿನ ರಾಜ್ಯ ಸರ್ಕಾರದಲ್ಲೂ ತಗೊಳ್ಳಿ. ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸಿ, ಅವ್ರಿಗೆ ರೆಸ್ಪಾನ್ಸ್ ಕೊಡಿ ಫಸ್ಟ್. ಈಗ ಅವ್ರು ಹೇಳಿದ್ರು ನಾವು 1 ವಾರ ಕಾಯ್ತಾ ಇದೀವಿ ಅಂತ ಹೇಳಿದ್ರು. ಈ 1 ವಾರದಲ್ಲಿ ಅವ್ರನ್ನ ಹೋಗ್ಬಿಟ್ಟು ಭೇಟಿ ಮಾಡ್ಬಿಟ್ಟು ಅವ್ರಿಗೆ ಯಾವ ರೀತಿ ನೀವು ಆಶ್ವಾಸನೆಗಳನ್ನ ಕೊಡ್ತೀರಾ, ಏನು ಆಕ್ಷನ್ಸ್ ತಗೊಳ್ತೀರಾ, ಅದ್ರ ಬಗ್ಗೆ ರಾಜ್ಯ ಸರ್ಕಾರದವರು ಸ್ಪಷ್ಟೀಕರಣೆ ಕೊಡಬೇಕು. ಒಂದು, ಇದು ನೇಮಕಾತಿಗಳು ಯಾವತ್ತಾದ್ರೂ ಆಗಿರ್ಲಿ, 2000 ಆಗಿರ್ಲಿ, ನಮ್ಮ ಸರ್ಕಾರದಲ್ಲಾಗಿರ್ಲಿ, ಬಿಜೆಪಿ ಸರ್ಕಾರದಲ್ಲಾಗಿರಿ ಅಥವಾ ಕಾಂಗ್ರೆಸ್ ಸರ್ಕಾರದಲ್ಲಾಗಿರಿ, ನಾವೆಲ್ಲ ಜವಾಬ್ದಾರರೇ. ಯಾವುದೇ ಅಧಿಕಾರಿಗಳಾಗಿರ್ಲಿ, ಯಾವುದೇ ಒಂದು ಅಕ್ರಮಗಳಾಗಲಿ, ಅದಕ್ಕೆಲ್ಲ ನಾವೆಲ್ಲ ಜವಾಬ್ದಾರಿ. ಇವತ್ತು ರಾಜ್ಯ ಸರ್ಕಾರ ಕಾಂಗ್ರೆಸ್ ಅವ್ರಿಗೆ ಹೇಳಿದಲ್ವಾ, ನಾವು ಕೈ ಜೋಡಿಸ್ತೀವಿ, ನಾವು ಕೈ ಜೋಡಿಸ್ತೀವಿ, ನಾವು ಕೈ ಜೋಡಿಸ್ತೀವಿ. ಇಡೀ ರಾಜೀನಾಮೆ ಒಂದೇ ಪರಿಹಾರ. ಏನ್ ಸರ್ ಮಾತಾಡ್ತೀರಾ? ಹಂಗಾದ್ರೆ ಆಯ್ತು ಬಿಡಿ. ಯುವಕರ ಪರ್ವ ಕೊಟ್ಟಿದ್ದು. ಈಗ ಯಾವುದೇ ಪೊಲಿಟಿಕಲ್ ಪಾರ್ಟಿ ಇರಲಿ ಮೇಡಮ್, ಜಸ್ಟ್ ದೇ ಆರ್ ಆಸ್ಕಿಂಗ್ ಓನ್ಲಿ ಫಾರ್ ರೆಸಿಗ್ನೇಷನ್. ಲೆಟ್ ಮಿ ಕಂಪ್ಲೀಟ್. ಈಗ ರಾಜೀನಾಮೆನೇ ಒಂದು ದೊಡ್ಡ ಸಾಧನೆ ಅನ್ನೋ ತರ 2 ಪಕ್ಷದವ್ರು ಮಾತಾಡ್ತಾ ಇದ್ದಾರೆ. ಆದ್ರೆ ಈ ನೀಟ್ ಪ್ರಕರಣದಲ್ಲಿ 23 ವಿದ್ಯಾರ್ಥಿಗಳು ಪ್ರಾಣ ಕಳ್ಕೊಂಡ್ರಲ್ಲ, ಇವತ್ತು ಯಾವ ಕುಟುಂಬಸ್ಥರಿಗೆ ಕೇಂದ್ರ ಸರ್ಕಾರದಿಂದ 1 ಕೋಟಿ ತಲಾ 1 ವಿದ್ಯಾರ್ಥಿಗೆ ಪರಿಹಾರ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರ. ಓಕೆ, ವಿ ಅಗ್ರಿ, ಓಕೆ, ಗುಡ್ ಜಾಬ್. ಆದರೆ ಬರೀ ಕೇಂದ್ರ ಸರ್ಕಾರ ಕೊಟ್ಬಿಟ್ರೆ ಸಾಕಾಗೋಯ್ತಾ? ಇವತ್ತು ಅವ್ರನ್ನ ಬಳಸ್ಕೊಂಡು ಹೋರಾಟ ಮಾಡಿದ್ರಲ್ಲ ಬೇರೆ ಪಕ್ಷದವರು, ಇವತ್ತು ಅವ್ರು ಯಾಕೆ ಅವ್ರ ಕುಟುಂಬದ ಪರವಾಗಿ ನಿಂತ್ಕೊಂತ ಇಲ್ಲ, ಅವ್ರಿಗೆ ಸಾಂತ್ವನ ಹೇಳ್ತಾ ಇಲ್ಲ? ಯಾಕೆ ಆ ನೈತಿಕತೆ ಯಾರು ಉಳಿಸ್ಕೊಂಡಿಲ್ವಾ? ಕುಟುಂಬಸ್ಥರಿಗೆ ಪ್ರತಿ ಒಬ್ರಿಗೂ ಒಂದೊಂದು ಸರ್ಕಾರಿ ನೌಕರಿಯನ್ನ ಕೊಡ್ಬೇಕು ಅಂತ ಹೇಳಿ ನಾನು ವಿನಂತಿಯನ್ನ ಮಾಡ್ತಾ ಇದ್ದೀನಿ. ಕರೆಕ್ಟ್. ಚಾಣಕ್ಯ ಅವ್ರು ಕೇಳಿದ್ರಲ್ಲಿ ಒಂದು ಅರ್ಥ ಇದೆ. ಈಗ 23 ಜನ ವಿದ್ಯಾರ್ಥಿಗಳು ಸೂಸೈಡ್ ಮಾಡ್ಕೊಂಡು ಜೀವ ಕಳ್ಕೊಂಡ್ರಲ್ಲ, ಅವ್ರ ಸಾವಿಗೆ ನ್ಯಾಯ ಸಿಗ್ತಾ? ಅದು ಪ್ರಶ್ನೆ. ವ್ಯವಸ್ಥೆ ಸರಿ ಮಾಡ್ತೀರಿ, ಬಟ್ ವ್ಯವಸ್ಥೆ ಸರಿ ಆಗೋದಷ್ಟೊತ್ತಿಗೆ ಅಷ್ಟು ವಿದ್ಯಾರ್ಥಿಗಳು ಪಾಪ ಭವಿಷ್ಯವನ್ನ ನಾಶ ಮಾಡ್ಕೊಂಡ್ರು, ಜೀವ ಕೊನೆ ಆಗಿಸ್ಕೊಂಡ್ರು. ಎಷ್ಟು ಜನ ಪೊಲಿಟಿಕಲ್ ಪಾರ್ಟಿಯವರು ಅವ್ರ ಮನೆಗಳಿಗೆ ಭೇಟಿ ಕೊಟ್ಟಿದ್ದೀರಿ, ಕುಟುಂಬಸ್ಥರನ್ನ ಭೇಟಿ ಆಗಿದ್ದೀರಿ ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಇದೇ ಏನಾದ್ರೂ ಎಲೆಕ್ಷನ್ ಸಂದರ್ಭದಲ್ಲಿ ಆಗಿದ್ರೆ ಪ್ರತಿಯೊಂದು ಪಾರ್ಟಿ ಸದಸ್ಯರು ಕೂಡ ಅವ್ರ ಮನೆಯಲ್ಲೇ ಇರ್ತಾ ಇದ್ರು, ಟಿಕಾಣಿ ಬೇಕಾದ್ರೂ ಹುಡುಬಿಡ್ತಾ ಇದ್ರು, ರಾತ್ರಿ ಅಲ್ಲೇ ಮಲ್ಕೊಂಡ್ಬಿಡ್ತಾ ಇದ್ರು, ನ್ಯಾಯ ಸಿಗೋ ತನಕ ಬಿಡಲ್ಲ ಅಂತ. ಯಾವ್ದು ಎಲೆಕ್ಷನ್ ಇಲ್ವಲ್ಲ, ಅದಕ್ಕೆ ಸೈಲೆಂಟ್ ಆಗಿದ್ದೀರಾ ಅನ್ನೋದು ಪ್ರಶ್ನೆ. ಅಷ್ಟೇ ಉದ್ದೇಶ. 142 ಕೋಟಿ ಜನಸಂಖ್ಯೆ ಇದೆ, 70% ವೋಟರ್ಸ್ ನಾವಿದ್ದೀವಿ. ಎಲೆಕ್ಷನ್ ಟೈಮ್ ಅಲ್ಲಿ ಮಾತ್ರ ವಿದ್ಯಾರ್ಥಿಗಳು, ಯುವಕರು ನವ ನಿರ್ಮಾಣ ರಾಷ್ಟ್ರ ಹುಬ್ಬಳ್ಳಿಯಲ್ಲಿ ನೇಹ ಅನ್ನೋ ವಿದ್ಯಾರ್ಥಿಯನ್ನ ಸರ್ ಒಂದ್ ಸೆಕೆಂಡ್ ಇರಿ ಸರ್, ನೀವು ನೇಹ ಅನ್ನೋ ವಿದ್ಯಾರ್ಥಿಯನ್ನ ಬರ್ಬರವಾಗಿ ಕೊಲೆ ಮಾಡಿದಾಗ ಸಾಲು ಸಾಲಾಗಿ ಎಲ್ಲಾ ಪಕ್ಷದ ಪಾರ್ಟಿಯವರು ಅಲ್ಲಿ, ಅಂದ್ರೆ ಎಲ್ಲಾ ಪಾರ್ಟಿ ಸದಸ್ಯರು ಕೂಡ ಅಲ್ಲಿ ಇದ್ರಪ್ಪ. ದೊಡ್ಡ ದೊಡ್ಡ ಲೀಡರ್ ಅವರು ಮನೇಲಿ ನಿವಾಸದಲ್ಲೇ ಕೂತ್ಕೊಂಡ್ಬಿಟ್ಟಿದ್ರು, ಯಾಕಂದ್ರೆ ಎಲೆಕ್ಷನ್ ಇತ್ತು, ಅದ್ರ ಲಾಭ ಆಗಲಿ ಅನ್ನೋ ಕಾರಣಕ್ಕೆ. ಈಗ 23 ಜನ ವಿದ್ಯಾರ್ಥಿಗಳ ಸತ್ತಾಗ ಯಾಕೆ ಮನೋಭಾವನೆ ನಮ್ಮ ರಾಜಕೀಯ ನಾಯಕರಲ್ಲಿ ಕಾಣಿಸ್ತಾ ಇಲ್ಲ ಅನ್ನೋದು ಪ್ರಶ್ನೆ ಇದೆ. ಅಂಡ್ ಮೋರ್ ಓವರ್ ಎಲ್ಲರೂ ಕೂಡ ರಾಜೀನಾಮೆ 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 ಅಂತ ಮಾತಾಡ್ತಿದ್ದಾರೆ. ರಾಜೀನಾಮೆ ಒಂದೇ ಪರಿಹಾರನ, ವ್ಯವಸ್ಥೆಯನ್ನ ಸರಿದಾರಿಗೆ ತರೋದಕ್ಕೆ? ಆ ಪ್ರಶ್ನೆ ಇದೆ.